ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದೀರಿ? ಆರಾಮದ್ದೀರೇನ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ದೀರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಈಗ ಬೆಳಿಗ್ಗೆ 8 ಗಂಟೆ ಯಾಕೆ ಬಂದೈತ್ರಿ, ನಾಷ್ಟಕ್ಕೆ ರೆಡಿ ಮಾಡ್ಕೊಳತ್ತಿದ್ದೀನಿ. ಆ್ಯಕ್ಚುಲಿ ಚಪಾತಿ ಮಾಡ್ಬೇಕಂದಿತ್ತು ರೀ, ಮತ್ತು ಇಲ್ಲ ರೊಟ್ಟಿನೂ ಮಾಡ್ಬೇಕಂದಿತ್ತು. ಚಪಾತಿ ಮಾಡಿಕೊಡ್ಬೇಕಂದ್ರೆ ತನು ಮನಗೆ ಹೀಟ್ ಆಗಿಬಿಟ್ಟು ಬಾಯಿಗೆಲ್ಲ ಗುಳ್ಳೆ ಆಗ್ಬಿಟ್ಟವ್ರಿ. ಹೀಗಾಗಿ ರೊಟ್ಟಿ ಮಾಡ್ತೀನಂದೆ. ರೊಟ್ಟಿ ಬ್ಯಾಡ ಮಮ್ಮಿ, ನಂಗೆ ರೊಟ್ಟಿ ಇಷ್ಟ ಇಲ್ಲ, ಏನರ ನಾಷ್ಟಕ್ಕೆ ಮಾಡಿಕೊಡು ಅಂತಂದ್ರು. ಅದಕ್ಕೆ ಅವಲಕ್ಕಿ ಮಾಡಾಕತ್ತೀನಿ ನೋಡ್ರಿ. ಅವ್ರಿಗಷ್ಟು ಅವಲಕ್ಕಿ ಮಾಡಿ ಕೊಟ್ಬಿಟ್ಟು ಮತ್ತು ರೊಟ್ಟಿನೂ ಮಾಡ್ಬೇಕ್ರಿ, ರೊಟ್ಟಿ ಪಲ್ಯನೂ ಮಾಡಬೇಕು. ನಮ್ಮ ಮನೆಯವ್ರಿಗೆ ಡಬ್ಬಿನೂ ಕಟ್ಟಾಕ. ಅದಕ್ಕೆ ಫಸ್ಟಿಗೆ ಅವಲಕ್ಕಿ ಮಾಡ್ಕೊಂಬಿಡ್ತೀನಿ. ಎಲ್ಲರಿಗೂ ನಾಷ್ಟಕ್ಕೆ ಅವಲಕ್ಕಿ ಆಗುತ್ತೆ, ಆಮೇಲೆ ರೊಟ್ಟಿ ಪಲ್ಯ ಮಾಡ್ರೈತಂತೇಳಿ. ಆಲ್ರೆಡಿ ಪಲ್ಯ ಮಾಡಿ ಇಟ್ಟಿದ್ದೀನಿ ರೀ, ನೆನಪೇ ಇಲ್ಲ ನೋಡು. ಅವ್ರಿಗೆ ಪಲ್ಯ ಮಾಡಿ ಇಟ್ಟಿದ್ದೀನಿ. ಬೆಳಗ್ಗೆನೇ ಎದ್ದು ಕೂಡಲೇ ಕುದಿಸಾಕೆ ಇಟ್ಟಿದ್ದೆ ರೀ. ಅವ್ರಿಗೆ ಕುದಿಸ್ಬಿಟ್ಟು ಪಲ್ಯ ಮಾಡಿಟ್ಟು ಆಮೇಲೆ ನಾಷ್ಟಕ್ಕೆ ರೆಡಿ ಮಾಡ್ಕೊಳತ್ತಿದ್ದೀನಿ. ಮನಗೆ ಅವಲಕ್ಕಿ ಅಂದ್ರೆ ಭಾಳ ಇಷ್ಟ ಆಗ್ತೈತ್ರಿ. ಅದು ಅವಲಕ್ಕಿ ಅಂದ್ರೆ ಏನು ಎಲ್ಲಕ್ಕಿಂತ ಜಾಸ್ತಿ ಇಷ್ಟಪಡೋದು ಒಂದು ಫೇವ್ರೇಟ್ ಅವಲಕ್ಕಿ. ಅದಕ್ಕೆ ಅವಲಕ್ಕಿ ಮಾಡೋದನ್ನು ಮಾಡಾಕತ್ತಿದ್ದೀನಿ. ಎಲ್ಲರಿಗತ್ಲೆ ನಾನು ಸಿಂಪಲ್ಲಾಗಿ ಮಾಡ್ಕೊತೀನಿ ರೀ. ಜಾಸ್ತಿ ಏನು ಅದ್ರೊಳಗೇನು ಇದು ಇಲ್ಲ, ಏನು ಹಾಕಂಗಿಲ್ಲ. ತರಕಾರಿ ಹಾಕಿಬಿಟ್ರೆ ಮಸ್ತ್ ಆಗುತ್ತೆ. ಖರೆ ತರಕಾರಿ ಏನು ಜಾಸ್ತಿ ಇಲ್ಲಲ್ರಿ ಮನೆಯೊಳಗೆ. ಹೀಗಾಗಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಅಷ್ಟೆಲ್ಲ ಹಾಕಿಬಿಟ್ಟು ಮಾಡ್ತೀನಿ ರೀ. ಅವಲಕ್ಕಿ ಯಾವಾಗಲೂ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಹಾಕ್ಬೇಕು ರೀ, ಮತ್ತು ಚಲೋತ್ನ ಹುರ್ಕೋಬೇಕು. ಅವಾಗನ ಅವಲಕ್ಕಿ ಸ್ವಲ್ಪ ಟೇಸ್ಟ್ ಆಗುತ್ತೆ. ಉಪ್ಪಿಟ್ಕಾದ್ರೆ ಉಳ್ಳಾಗಡ್ಡಿ ಸ್ವಲ್ಪ ಹಾಕಿಬಿಟ್ರೆ ನಡೀತೈತೆ ರೀ. ಅವಲಕ್ಕಿಗೆ ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ಬೇಕಾಕೈತಿ. ನಾನು ಒಂದು 3 ಉಳ್ಳಾಗಡ್ಡಿನ ಕಟ್ ಮಾಡಿ ಹಾಕಿದ್ದೀನಿ ರೀ. ಸಿಂಪಲ್ಲಾಗೆ ಮಾಡ್ಕೊಂಬಿಡ್ತೀನಿ ರೀ. ಫಸ್ಟಿಗೆ ಎಣ್ಣೆ ಹಾಕಿಬಿಟ್ಟು ಜೀರಿಗೆ, ಸಾಸ್ಬಿ ಮತ್ತು ಹಸಿ ಶೇಂಗಾನ ಹಾಕಿ ಚಲೋತ್ನಾಗ ಹುರ್ಕೊಂಬಿಟ್ಟು ಅದಕ್ಕೆ ಕರಿಬೇವು, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಹಾಕಿಬಿಟ್ಟು ಚಲೋತ್ನಾಗ ಹುರ್ಕೊಂಡು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ರೀ. ಇದಕ್ಕೆ ಅವಲಕ್ಕಿಗೆ ಸೇಮ್ ಹೋಟೆಲ್ ನಂತರ ಅನಿಸುತ್ತೆ. ಫಸ್ಟ್ ಹಾಕ್ತಿಲ್ಲರ, ನಾನು ಇತ್ತೀಚೆಗೆ ಹಾಕಾಕತ್ತಿದ್ದೀನಿ. ಯಾಕಂದ್ರೆ ಒಂದು ಸಲ ಹಾಕಿಬಿಟ್ಟು ಮಾಡಿಕೊಟ್ಟಿದ್ದೆ ರೀ. ನಮ್ಮ ತನುಗ ಮನಗೆ ಭಾಳ ಇಷ್ಟ ಆಗಿಬಿಟ್ಟಿತ್ತು. ಹೀಗಾಗಿ ಪ್ರತಿ ಸಲ ಮಾಡಿದಾಗೂ ಹಾಕಿ ಮಮ್ಮಿ ಅಂತ ಹೇಳ್ತಾರೋ, ಅದಕ್ಕಂತ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕುಟ್ಬಿಟ್ಟು ಹಾಕಿದ್ದೀನಿ. ಒಂದು ಸಲ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಮಾಡಿರಿ, ನೀವು ಅವಲಕ್ಕಿ ಭಾಳ ಅಂದ್ರೆ ಭಾಳ ಮಸ್ತ್ ಆಗುತ್ತೆ ಮತ್ತು ಇಷ್ಟನೂ ಆಗುತ್ತೆ ರೀ. ಈಗ ರೆಡಿ ಆಗೈತೆ ನೋಡಿರಿ ಅವಲಕ್ಕಿ. ಇನ್ನು ರೊಟ್ಟಿಗಷ್ಟ ಹಿಟ್ಟು ಜಿಗಿ ಹಾಕಿ ಇಡ್ತೀನಿ ರೀ. ಪಟ್ನೆ ಕಲಿಸ್ಬಿಟ್ಟು ಮಾಡಕ್ಕೆ ಬರ್ತೈತಿ. ಈ ಕಡೆ ಚಹಾ ಮಾಡೋಕ್ಕೂ ಇಟ್ಟಿದ್ದೀನಿ ರೀ. ನಮ್ಮ ಮನೆಯವ್ರಿಗೆ ಬ್ಲ್ಯಾಕ್ ಟೀ ಬೇಕಂತ, ಅದಕ್ಕೆ ಅವ್ರಿಗಷ್ಟು ಚಹಾ ಮಾಡಿ ಕೊಡ್ಬೇಕಂತೇಳಿ ಚಾಕು ಇಟ್ಟಿದ್ದೀನಿ. ಅದಕ್ಕೆ ಸೋಸಿ ಕೊಟ್ಬಿಟ್ಟೆ ಅಂದ್ರೆ ರೊಟ್ಟಿ ಮಾಡ್ಕೊಳಕ್ಕೆ ಈಜಿ ಆಗುತ್ತೆ ರೀ. ಇನ್ನು ಈಗ ಟೈಮ್ 8:20 ನಿಮಿಷ ಆಗೈತೆ ರೀ. ಫಸ್ಟಿಗೆ ಹೋಗಿ ಕಾಯಿಪಲ್ಲೆ ತರಬೇಕಂತ ಅನ್ನಕತ್ತಿದ್ದೀನಿ. ನೋಡ್ತೀನಿ, ರೊಟ್ಟಿ ಮಾಡಿಬಿಟ್ಟಾದರೂ ಹೋಗ್ತೀನಿ, ಇಲ್ಲ ಬಂದಾದರೂ ರೊಟ್ಟಿ ಮಾಡ್ತೀನಿ. ಈಗ ಅವಲಕ್ಕಿ ನೋಡಿರಿ ಎಷ್ಟು ಬಿಡಿ ಬಿಡಿಯಾಗಿ ಮಸ್ತಾಗಿ ಆಗೈತಿ. ಎಲ್ಲರಿಗೆ ನಾಷ್ಟಕ್ಕೆ ಹಾಕಿ ಕೊಡ್ತೀನಿ ರೀ. ಈ ಕಡೆ ಅವ್ರಿಗೆ ಪಲ್ಯನೂ ಮಾಡಿಟ್ಟಿದ್ದೀನಿ ನೋಡಿರಿ. ಈ ರೀತಿ ಫಸ್ಟಿಗೆ ಜಿಗಿ ಹಾಕಿಡ್ತೀನಿ ರೊಟ್ಟಿ ಮಾಡೋಕ್ಕೆ. ಇವತ್ತು ಬುಧವಾರ ಅದ್ರಿ, ಒಂದು ಸ್ವಲ್ಪ ಕಾಯಿಪಲ್ಯನೂ ತಂದೆ. ನಾಷ್ಟ ಮಾಡಿಬಿಟ್ಟು ಮತ್ತು ಕಾಯಿಪಲ್ಯ ತಂದು ರೊಟ್ಟಿ ಮಾಡಿ ಕೊಟ್ಟೆ ನಮ್ಮ ಮನೆಯವ್ರಿಗೆ ಡಬ್ಬಿ ಬುತ್ತಿ ಕಟ್ಟಾಕ. ಈಗ ಕಾಯಿಪಲ್ಯ ತೆಗೆದಂತೆ ಹಂಗೆ ಇಟ್ಬಿಟ್ರೆ ಅದು ಹಾಳಾಗುತ್ತಲ್ರಿ. ಒಂದ್ರ ಮೇಲೆ ಒಂದು ಹಾಕಿರ್ತೀವಲ್ಲ, ಕಪ್ಪ ಆಗ್ಬಿಡ್ತೈತಿ. ಹಿಂಗಾಗಿ ತೆಗೆದ್ಬಿಟ್ಟಿದ್ದಾನ ಅಂಥೇಳಿ ಮೆಂತ್ಯ ಪಲ್ಯ ಸ್ವಲ್ಪ ಜಾಸ್ತಿನೇ ತಂದಿದ್ದಿದ್ರಿ. ಯಾಕಂದ್ರೆ ರೇಟ್ ಕಮ್ಮಿ ಆಗಿತ್ತಲ್ಲ ಮೆಂತ್ಯ ಪಲ್ಯದು, ಅದಕ್ಕಂತ ಸ್ವಲ್ಪ ಜಾಸ್ತಿ ತಂದಿದ್ದೀನಿ. ಮನೆಗೂ ಜಾಸ್ತಿ ತಂದಿದ್ದೆ. ಅದನ್ನ ಒಂದು ಅರ್ಧನ ಒಣಗಿಸ್ಬಿಟ್ಟೆ ಇಟ್ಕೊಂಡಿದ್ದಿದ್ರೆ, ಇನ್ನು ಇದ್ರೊಳಗೂ ಸ್ವಲ್ಪ ಒಣಗಿಸ್ಬಿಟ್ಟು ಇಟ್ಕೊತೀನಿ. ಒಂದು ಸ್ವಲ್ಪ ಅಡುಗೆ ಯೂಸ್ ಮಾಡ್ತೀನಿ. ಒಂದು ಜಾತ್ರೆಗೆ ಹೋಗಿದ್ದೆ ಅಂತ ಹೇಳಿದ್ದೆ. ಈ ರೀತಿ ಬುಟ್ಟಿ ತೊಗೊಂಡು ಬಂದಿದ್ದಿದ್ರೆ ಕಾಯಿಪಲ್ಯ ಅಥವಾ ಹಣ್ಣಾದ ಹಾಕಿಡಾಕ್ ಬರ್ತೈತಿಲ್ಲ, ಎಷ್ಟು 100 ರೂಪಾಯಿ ಕೊಟ್ಬಿಟ್ಟು ತಂದಿದ್ರಿ. ಆನ್ಲೈನ್ಗಳಿಗೆಲ್ಲ ತರ್ಸಕ್ಕೆ ಹೋದ್ರೆ 200 ರೂಪಾಯಿ ಮ್ಯಾಲೆ ಐತಿ. ಇದೊಂದು 100 ರೂಪಾಯಿ, ಇದಕ್ಕೆ ಸಣ್ಣದ 50 ರೂಪಾಯಿ ಕೊಟ್ಟಿದ್ರಿ. ಯಾಕಂದ್ರೆ ಬಜ್ಜಿ ಅದು ಏನು ಮಾಡಿದಾಗ ಈ ರೀತಿ ತೆಗೆದ್ಬಿಟ್ಟು ಇಡಾಕ್ ಬರ್ತೈತಲ್ರಿ, ಅಂದ್ರೆ ಇಡೋಸಿಲ್ಲ ಅಂತ ತಂದಿದ್ದು. ತೋರ್ಸಕ್ಕೆ ಚೆಂದ ಅನಿಸುತ್ತೆ ಅಂತ ಹೇಳ್ಯಾರಿ. ಇದಕ್ಕೆ 50 ರೂಪಾಯಿ ಕೊಟ್ಟಿದ್ದು, ಇದಕ್ಕೆ 100 ರೂಪಾಯಿ ಕೊಟ್ಟಿದ್ದೆ. ನಾ ತಂದಿದ್ದೀನಿ ತವಿ ಒಂದು ತಂದಿದ್ದೀನಿ. ನಮ್ಮ ಮನೆ ಹತ್ರ ಸ್ಲ್ಯಾಬ್ ಹಾಕೋ ಕೆಲಸ ನಡೆದೈತ್ರಿ, ಸೌಂಡ್ ಬರಾಕತ್ತೈತಿ. ನಾ ಇರೋ ಎಡಿಟಿಂಗ್ ಮಾಡಬೇಕು, ಅದಕ್ಕೆ ವಾಯ್ಸ್ ಓವರ್ ಕೊಡಬೇಕು. ಫಸ್ಟಿಗೆ ಇದನ್ನ ತೆಗೆದ್ಬಿಟ್ಟು ಕೆಲಸ ಮಾಡೋಣ ಅಂತ ಹೇಳ್ರಿ. ಮೆಂತ್ಯ ಪಲ್ಯ ಮತ್ತು ಸ್ವಲ್ಪ ಸೌತೆಕಾಯಿ, ಇದನ್ನ ಕಾಯಿಪಲ್ಲೆ ತೆಗೆದಿಡಾಕಂತ ತಂದಿದ್ದೆ, ಅದನ್ನ ತೋರಿಸ್ಬಿಟ್ಟೆ ರೀ. ತವಿ ಒಂದು ತಂದಿದ್ದೀನಿ, ಆಮೇಲೆ ತೋರಿಸ್ತೀನಿ. ಇದು ಮೆಂತ್ಯ ಪಲ್ಯ ಎಷ್ಟು ತಂದಿದ್ದೀನಿ ನೋಡ್ರಿ. ಎಷ್ಟು 7 ಸೂಡು ಅದಾವು.
ಮತ್ತು ಮೊನ್ನೆ ಕರಿಬೇವು ತಂದಿದ್ದಿಲ್ಲ, ಅದನ್ನು ಖಾಲಿ ಆಗಿತ್ತು, ಅದನ್ನು ಸ್ವಲ್ಪ ತಂದಿದ್ದೀನಿ. ಮೊನ್ನೆ ಸ್ವಲ್ಪ ತಂದಿದ್ದೆ ಅಲ್ರಿ, ರವಿವಾರ ದಿವಸ ಇವತ್ತೇನು ಜಾಸ್ತಿ ತರಕ್ಕೆ ಹೋಗಿಲ್ಲ. ಮತ್ತು ಲೇಟ್ ಆಗುತ್ತಂತ ಸ್ವಲ್ಪ ಮೊನ್ನೆ ಬಂದ ಕೂಡಲೇ ರೊಟ್ಟಿ ಮಾಡೋದಿತ್ತಲ್ರಿ. ಕೊತ್ತಂಬರಿ, ಭಾಳ ಡಿಸ್ಟರ್ಬೆನ್ಸ್ ಐತ್ರಿ, ಕೆಲಸ ಮಾಡತ್ತಾರಲ್ಲ, ಹಾಗಾಗಿ ಸ್ವಲ್ಪ ಆರೆಂಜ್ ಮತ್ತು ಇದು ತಂದಿದ್ದೀನಿ, ದಾಳಿಂಬೆ ತಂದಿದ್ದೀನಿ. ಹಾಗಾದ್ರೆ ಈ ರೀತಿ ಬುಟ್ಟಿ ಒಳಗೆ ಅನ್ನ ಹಾಕಿದಾಕ ಬರ್ತೈತೆ ಅಂತ ತಂದಿದ್ದೀನಿ. ಚೆಂದ ಅನ್ಸುತ್ತಲ್ರಿ. ಆ್ಯಕ್ಚುಲಿ ಇದಕ್ಕೆ ಒಂದು ಸ್ಪ್ರೇ ಬಂದೈತಲ್ರಿ, ಅದು ಏನಂತಾರೆ, ಕಟ್ಗಿ ಕಲರ್ ಅಂತಾರೆ, ವುಡ್ ಕಲರ್ ಸಿಗ್ತೈತಲ್ರಿ, ಅದನ್ನ ಸ್ಪ್ರೇ ಮಾಡ್ಬೇಕು, ಚಂದ ಅನ್ಸುತ್ತೆ. ಬಟ್ ಆದ್ರೆ ಮಾಡೋಣ ಯಾವಾಗಾದ್ರೂ ಒಂದ್ಸಲ. ಇವತ್ತ ಪಾನಿಪುರಿ ಮಾಡೋದ್ರಿ. ಪುರಿ ಹೆಂಗೆ ಮಾಡೋದಂತ ತೋರಿಸ್ಕೊಟ್ಟಿದ್ದು ಮನೆ ಒಳಗ್ರಿ. ಇವತ್ತ ಭಾಳ ದಿವಸದಿಂದ ನಮಗೂ ತಿನ್ಬೇಕು ಅನ್ಸಾಕತ್ತೈತಿ. ಹೊರಗಡೆ ಪುರಿ ಇತ್ತಂದ್ರೆ ಅವು ಅಷ್ಟು ಮೆತ್ತಗೆ ಇರಂಗಿಲ್ಲ ರೀ, ಮನೆ ಒಳಗೆ ಮಾಡಬೇಕು. ನಾನು ಭಾಳ ದಿವಸದಿಂದ ಮಾಡಿಲ್ಲ, ಇವತ್ತ ಮಾಡೋದ್ರಿ. ಇವು ಗೊತ್ತಿರ್ಬೋದು, ಬೌಲ್ಕಾಯಿ ಅಂತೀವಿ ನಾವು, ಮತ್ತು ಒಬ್ಬೊಬ್ರು ಬೇಲದ ಹಣ್ಣು ಅಂತಾರೆ. ಸ್ವಲ್ಪ ಬೆಲ್ಲ, ಉಪ್ಪು, ಸ್ವಲ್ಪ ಬೇಕಂದ್ರೆ ಖಾರದ ಪುಡಿ ಹಾಕಿಬಿಟ್ಟು ತಿನ್ನೋದ್ರಿ. ನನ್ನ ಮಕ್ಳಿಗೆ ಭಾಳ ಇಷ್ಟ ಆಗ್ತಾವೆ ಇವು, ಅದಕ್ಕಂತ ತಂದಿದ್ದಿದ್ರಿ. ಬೌಲ್ಕಾಯಿ, ದಾಳಿಂಬ್ರಿ ಮತ್ತು ಆರೆಂಜ್ ಎಲ್ಲ ಸಿ ವಿಟಮಿನ್ ಇದ್ದಿದ್ದು ಜಾಸ್ತಿ ಅದಾವ್ರಿ. ಯಾಕಂದ್ರೆ ಈಗ ಮೊದಲ ಆರಾಮ್ ತಪ್ಪಕತ್ತೈತಿಲ್ಲ, ಅದಕ್ಕೆ ಸ್ವಲ್ಪ. ಮತ್ತು ಈ ಹಣ್ಣು ಈ ರೀತಿ ಸಿಗ್ತಾವ್ರಿ ಸೀಜನ್ ಒಳಗೆ, ನಡು ಬೇಕಂದ್ರೆ ಸಿಗಂಗಿಲ್ಲಲ್ಲ. ಇಷ್ಟ ರೀ ಬೆಂಡಿಕಾಯಿ ಅಷ್ಟು ತಂದಿದ್ದು. ಬೆಂಡಿಕಾಯಿ ರೇಟ್ ಸಿಕ್ಕಾಪಟ್ಟೆ ಐತಿ. 1/4 kg ಅಷ್ಟೇ ತಂದಿದ್ರಿ, 30 ರೂಪಾಯಿ ಕೊಟ್ಟು. ಅರ್ಧ kg ತರಬೇಕಿತ್ತು, ಬಟ್ ಸಾಲಂಗಿಲ್ಲ ರೀ. 1/4 kg ಇಷ್ಟೇ ಬಂದಿರ್ತಾವ. ಅದು ಒನ್ ಟೈಮ್ ಸಾಲಂಗಿಲ್ಲ, ಸ್ವಲ್ಪ ಉಳ್ಳಾಗಡ್ಡಿ ಹಾಕಿಬಿಟ್ಟು ಮಾಡೋದು, ಅದು ಇಷ್ಟ ಬಂದ್ಬಿಟ್ಟವು. ರೇಟ್ ಜಾಸ್ತಿ ಆಗ್ಬಿಟ್ರೆ ಜಾಸ್ತಿನೂ ಕೊಡಂಗಿಲ್ಲ, ಸ್ವಲ್ಪ ಸ್ವಲ್ಪ ಕೊಡ್ತಾರು. ಮತ್ತೆ ಇದು ಕ್ಯಾಬೇಜ್ ಒಂದು ತಂದಿದ್ದೀನಿ. ಈಗ ಫಸ್ಟಿಗೆ ಇದು ಎಡಿಟಿಂಗ್ ಮಾಡಿ ಹಾಕಿಬಿಟ್ಟು ಆಮೇಲೆ ಅರ್ಬೀರು ತೊಳಿಬೇಕ್ರಿ. ಆಮೇಲೆ ಪಲ್ಯನ ಸೋಸ್ಕೊಂತೀನಿ. ಮೆಂತ್ಯ ಪಲ್ಯ ಜಾಸ್ತಿ ಇಲ್ಲ, ಇನ್ನು ಸೋಸಕ್ಕನ ಅರ್ಧ ತಾಸು ಬೇಕು. ಮೆಂತ್ಯ ಪಲ್ಯ, ಕೊತ್ತಂಬರಿ, ಪುದೀನ ಎಲ್ಲ ಸೋಸ್ಬಿಟ್ಟು ಆಮೇಲೆ 2-3 ಪಾನಿಪುರಿ ಮಾಡ್ತೀನಿ ಮನೆಯೊಳಗೆ. ಈಗ ಎಲ್ಲ ತಪ್ಪಲ ಪಲ್ಯ ಸೋಸಿ ತೊಳೆದಿಟ್ಟಿದ್ದೀನಿ ರೀ. ಇದನ್ನ ಗ್ರೀನ್ ಚಟ್ನಿ ಮಾಡ್ಕೊತೀನಿ. ಕೊತ್ತಂಬರಿ ಮತ್ತು ಪುದೀನ ಎಲ್ಲ ಹಾಕಿಬಿಟ್ಟು, ಅದೇನು ಜಾಸ್ತಿ ಕಡ್ಡಿ ಬಂದಿರ್ತೈತಲ್ರಿ, ಅದನ್ನ ಕಟ್ ಮಾಡಿ ಇದಕ್ಕೆ ಹಾಕಿದ್ದೀನಿ, ತೊಳೆದ್ಬಿಟ್ಟು ಇಟ್ಟಿದ್ದೀನಿ. ಇನ್ನು ಇವನು ಹಣ್ಣು ಎಲ್ಲ ತೊಳೆದಿಟ್ಟೆ. ಗ್ರೀನ್ ಚಟ್ನಿ ಮಾಡಬೇಕು. ಮಧ್ಯಾಹ್ನ ಸ್ವಲ್ಪ ಅನ್ನ ಮಾಡಬೇಕು. ಈ 1 ಗಂಟೆ ಆಗೈತೆ ನೋಡ್ರಿ ಟೈಮ್. ಇಷ್ಟು ತನಕ ಇದನ್ನೇ ಕೆಲಸ ಆಯ್ತು, ಸೋಸೋದು ತೊಳೆಯೋದು. ಮೆಂತ್ಯ ಪಲ್ಯನೂ ಅಷ್ಟು ಸೋಸಿ ತೊಳೆದಿಟ್ಟಿದ್ದೀನಿ. ಇಲ್ಲಿ ತೊಳೆದಿಟ್ಟಿದ್ದೀನಿ ರೀ ಬೆಂಡೆಕಾಯಿನೂ ಮತ್ತು ಮೆಂತ್ಯ ಪಲ್ಯ ಎಲ್ಲ. ಸ್ವಲ್ಪ ಬಿಸಿಲಿಗೆ ಹಾಕಬೇಕು ಅದೊಂದು ಸ್ವಲ್ಪ. ಮನು ಕಾಲೇಜಿಂದ ಬಂದಾರಿ, ಎಕ್ಸಾಮ್ ಇದ್ದು ಮುಗಿಸ್ಕೊಂಡು ಬಂದಾನು. ಈಗ ಸ್ಕೂಲಿಗೆ ಹೊಂಟಾನು, ಅಂದ್ರೆ ಕರಾಟೆ ಕಲ್ಸಾಕ್ರಿ. ಮತ್ತು ಏನು ಇವತ್ತು ಫಂಕ್ಷನ್ ಐತೆ ಅಂತ, ಎಲ್ಲಿ ರಂಗಮಂದಿರ ಒಳಗೆ. ಅದಕ್ಕೆ ನಮ್ಮ ಸರ್ ಹೊಂಟಾರಿ, ಕರಾಟೆ ಸರ್ ಏನೋ ಫಂಕ್ಷನ್ ಮಾಡಕ್ಕೆ ಹೊಂಟಾರ. ಈಗ ಅವ್ರಿಗೆ ಆರೆಂಜ್ ಜ್ಯೂಸ್ ಬೇಕಂತ ಜ್ಯೂಸ್ ಮಾಡಿಕೊಡೋಣ ನಾವು. ಈಗ ಗ್ರೀನ್ ಚಟ್ನಿ ಮಾಡಾಕ್ರಿ. ಪುದೀನ ಮತ್ತು ಕೊತ್ತಂಬರಿ ಹಾಕಿಟ್ಟಿದ್ದೆಲ್ಲ ತೊಳೆದ್ಬಿಟ್ಟು ಅದನ್ನ ಮಿಕ್ಸರ್ ಜಾರಿಗೆ ಹಾಕಿದ್ದೀನಿ. ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಒಂದಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ರೀ. ಇವು ಖಾರ ಜಾಸ್ತಿ ಇಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಮತ್ತು 1 ಗಡ್ಡೆ ಬೆಳ್ಳುಳ್ಳಿ, 1-2 ಚಮಚದಷ್ಟು ಪುಟಾಣಿ, ಮತ್ತು 1-2 ಇಂಚಷ್ಟು ಶುಂಠಿ ರೀ. ನಾವು ಚಟ್ನಿ ಎಷ್ಟು ಮಾಡ್ಕೊತೀವಲ್ಲ ನೋಡ್ಕೊಂಬಿಟ್ಟು ತೊಗೋಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಸಕ್ಕರೆ ಹಾಕೋಬೇಕ್ರಿ. ಮತ್ತು ನಿಂಬೆಹಣ್ಣು ರಸ ಹಾಕೋಬೇಕು. 1 ಚಮಚದಷ್ಟು ಸಕ್ಕರೆ ಹಾಕಿದ್ದೀನಿ. ಮತ್ತು 1 ನಿಂಬೆಹಣ್ಣಿನ ರಸನ ತೆಗೆದುಬಿಟ್ಟು ಹಾಕೋಬೇಕ್ರಿ. 1-2-3 ಸ್ಪೂನ್ ಆದ್ರೂ ನಿಂಬೆಹಣ್ಣು ರಸನ ಹಾಕೋಬೇಕು. ನಿಂಬೆಹಣ್ಣು ರಸ ಇದ್ದಿಲ್ಲ ಅಂದರೆ ವಿನೆಗರ್ ಸಿಗ್ತೈತಲ್ರಿ, ಅದನ್ನು ಇತ್ತಂದ್ರೆ ಅದನ್ನು ಯೂಸ್ ಮಾಡ್ಬೋದು. ಮತ್ತು 1 ಸಣ್ಣ ಬಟ್ಲಷ್ಟು ನೀರು ಹಾಕ್ಕೊಂಬಿಟ್ಟು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕ್ರಿ. ಇದು ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ನೋಡ್ರಿ.
ನಾವು ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ವಾರ ತನಕನೂ ಬಳಸ್ಬೋದು ರೀ. ನೀವು ಪಾನಿಪುರಿ ಮಾಡ್ಕೋಬೋದು, ಯಾವುದೇ ಚಾಟ್ಸಿಗಾದರೂ ಯೂಸ್ ಮಾಡ್ಬೋದು. ಮತ್ತು ರೈಸ್ ಮಾಡ್ತೀವಲ್ರಿ, ನಾವು ಮೆಂತ್ಯ ರೈಸ್ ಯಾವುದೇ ಪಲಾವ್ ಮಾಡ್ತೀವಲ್ಲ ಅದಕ್ಕಾದ್ರೂ ಹಾಕ್ಬೋದು. ಒಂದು ಸಲ ಮಾಡಿ ಇಟ್ಕೊಂಡ್ಬಿಟ್ರೆ ವಾರ ತನಕ ಟೆನ್ಷನ್ ಇರೋಂಗಿಲ್ಲ ನೋಡಿರಿ. ಮತ್ತು ರೈಸ್ ಮಾಡ್ಕೊಂಡ್ಬಿಟ್ರೆ ಭಾಳ ಮಸ್ತ್ ಆಗುತ್ತೆ, ಫ್ಲೇವರ್ ಚಲೋ ಬರ್ತೈತ್ರಿ. ಇದು ನಾನು ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಒಂದು ಗ್ಲಾಸ್ ಡಬ್ಬಿಗೆ ಅಥವಾ ಪ್ಲಾಸ್ಟಿಕ್ ಡಬ್ಬಿಗೆ ಹಾಕಿ ಇಟ್ಕೋಬೇಕ್ರಿ. ಇಲ್ಲ ಸ್ಟೀಲ್ ಡಬ್ಬಿಗೆ ಹಾಕಿ ಇಟ್ಕೋಬಾರ್ದು. ಹಾಗಾರಿ ಈ ರೀತಿ ಹಾಕಿ ಮುಚ್ಚಿ ಇಟ್ಬಿಡೋಣ. ಫ್ರಿಜ್ ಒಳಗೆ ಇಟ್ಕೋಬೇಕ್ರಿ. ಹೊರಗಡೆ ಇಟ್ಬಿಟ್ರೆ ಒಂದು 2-3 ದಿವಸ ಇಟ್ಕೋಬೋದು. ಒಂದು ವಾರ ತನಕ ಇಟ್ಕೋಬೇಕಾದ್ರೆ ಫ್ರಿಜ್ ಒಳಗೆ ಇಡಬೇಕು. ಈ ಕಡೆ ಸ್ವೀಟ್ ಚಟ್ನಿನೂ ಮಾಡಿದ್ದೀನಿ ನೋಡಿರಿ. ಅಂದರೆ ಹುಣಸೆಹಣ್ಣು ರಸ ಮತ್ತು ಬೆಲ್ಲ, ಖಾರದ ಪುಡಿ, ಚಾಟ್ ಮಸಾಲ, ಉಪ್ಪು ಹಾಕಿಬಿಟ್ಟು ಒಂದು 5-10 ನಿಮಿಷ ಕುದಿಸ್ಬಿಟ್ರಾಯ್ತು. ಈ ರೀತಿ ಸ್ವೀಟ್ ಚಟ್ನಿ ರೆಡಿ ಆಗುತ್ತೆ ರೀ. ಅದು ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಪುರಿ ಮಾಡೋಕ್ಕೆ ಹಿಟ್ಟು ಅಂದರೆ ಪಾನಿಪುರಿ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ರಿ, ಅದಕ್ಕೆ ಹಿಟ್ಟು ಕಲಿಸ್ಕೊತೀನಿ. ಒಂದು 4 ಬಟ್ಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು 1 ಬಟ್ಲಷ್ಟು ಬಾಂಬೆ ರವೆ ಅಂತ ಸಿಗ್ತೈತೆ ಅಲ್ರಿ, ಬಾಂಬೆ ರವೆ ಆದರೂ ಹಾಕ್ಕೋಬೋದು, ಇಲ್ಲ ಚಿರೋಟಿ ರವೆ ಆದ್ರೂ ಹಾಕ್ಬೋದು. ನಾನಿಲ್ಲಿ ಬಾಂಬೆ ರವಾನ 1 ಬಟ್ಲಷ್ಟು ಹಾಕಿದ್ದೀನಿ ರೀ. ಮತ್ತು 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಮತ್ತು ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ. ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಕೈಲೇ. ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸ್ವಲ್ಪ ಗಟ್ಟಿನೇ ಕಲಿಸ್ಕೋಬೇಕ್ರಿ. ಇದು ಮೆತ್ತಗಾಗಿ ಕಲಿಸ್ಕೊಳಕ್ಕೆ ಹೋಗಬಾರ್ದು. ನಾವು ಪುರಿ ಹಿಟ್ಟು ಹೆಂಗೆ ಕಲಿಸ್ಕೊತೀವಲ್ರಿ ಡೈಲಿ ಪುರಿ ಮಾಡೋಕ್ಕೆ, ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು. ಯಾಕಂದ್ರೆ ಕ್ರಿಸ್ಪಿ ಆಗಬೇಕಂದ್ರೆ ಸ್ವಲ್ಪ ಗಟ್ಟಿ ಕಲಿಸ್ದಾಗ ಕ್ರಿಸ್ಪಿ ಆಗ್ತಾವ್ರಿ. ಈಗ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಗಟ್ಟಿಗೆ ಕಲಿಸ್ಕೊಳ್ಳಂದ್ರೆ ಈ ರೀತಿ ಮಾಡಿಬಿಟ್ರೆ ಪುರಿ ಮಸ್ತ್ ಆಗ್ತಾವ್ರಿ. ಮತ್ತು ಉಬ್ತಾವು, ಚಲೋತ್ನಾಗೆ ಉಬ್ತಾವು. ಹೊರಗಡೆ ತರೋಕ್ಕಿಂತ ಮನೆಯೊಳಗನೆ ಈಜಿಯಾಗೆ ಮಾಡ್ಕೊಂಬಿಡ್ಬೋದು ರೀ. ಈಜಿ ಅಲ್ಲ, ಸ್ವಲ್ಪ ಕಷ್ಟನೇ ಆಗೋದು. ಅಷ್ಟು ಈಜಿ ಯಾವುದು ಕೆಲಸ ಅಲ್ಲಲ್ರಿ. ಈಗ ಹಿಟ್ಟು ಕಲಿಸಿ ಇಟ್ಟಿದ್ದೀನಿ. ಇನ್ನು ಮುಚ್ಚಿಬಿಟ್ಟು ಒಂದು ಅರ್ಧ ತಾಸು ಇಡಬೇಕ್ರಿ ಇದು. ಈಗ ಟೈಮ 4:30 ಆಗೈತೆ ನೋಡ್ರಿ. ಪಾನಿಪುರಿ ಮಾಡೋದಂತ ಹಿಟ್ಟು ಕಲಿಸಿ ಇಟ್ಟಿದ್ದೆಲ್ಲ ಆಗಲೇ. ಈಗ ಪಾನಿಪುರಿ ಮಾಡ್ತೀನಿ. ಈ ಕಡೆ ಬಟಾಟಿ ಕುದಿಸಕ್ಕೆ ಇಟ್ಟಿದ್ದೀನಿ, ಮತ್ತು ಎಣ್ಣೆ ಕಾಸಕ್ಕೆ ಇಟ್ಟಿದ್ದೀನಿ. ಈಗ ಪುರಿ ಮಾಡ್ಕೊಂಡ್ಬಿಡ್ತೀವಿ. ಬೆಳಗ್ಗೆಯಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡಾತಿದ್ದೀನಿ ರೀ. ಇದು ವಿಡಿಯೋನೂ ಅಪ್ಲೋಡ್ ಆಗಲಿಲ್ಲ. ನೆಟ್ ಖಾಲಿ ಆಗಿಬಿಟ್ಟು ಮತ್ತೆ ಒಂದು 20 ರೂಪಾಯಿದ ಅದೇಂತಾರೆ ಡಾಟಾ ಹಾಕ್ಸ್ಬಿಟ್ರೂ ಅದು ಆಗಲೇ ಇಲ್ಲ ಕಡೆಗೆ. ಇನ್ನು 1 ಅವರ್ 2 ಅವರ್ ತೋರ್ಸಾಕತ್ತೈತಿ. ಏನು ಮಾಡೋದು ಗೊತ್ತಾಗಕತ್ತಿಲ್ಲ. ಹಿಂಗೆ ಆಗ್ತೈತಿ ಒಂದೊಂದು ಸಲ. ಅದಕ್ಕೆ ಹೋಲ್ಬಿಡು ಅಂತೇಳಿ ಎಷ್ಟೋ ತನಕ ಅದನ್ನ ವಿಚಾರ ಮಾಡ್ಕೊಂತ ಕುಂತಿದ್ದೆ. ಈಗ ಹಂಗೆ ಟೈಮ್ ಆಗ್ಬಿಡ್ತೈತಲ್ರಿ, ಅದಕ್ಕೆ ಪೂರಿ ಮಾಡೋದಂತೇಳಿ ಈಗ ಪೂರಿ ಮಾಡ್ಕೊಳ್ಳಂದ್ರಿ. ಒಂದು ದೊಡ್ಡ ಚಪಾತಿ ಅಷ್ಟು ಹಿಟ್ಟು ತೊಗೊಂಡ್ಬಿಟ್ಟು ತೆಳ್ಳಗೆ ಲಟ್ಟಿಸ್ಕೋಬೇಕ್ರಿ. ಸ್ವಲ್ಪ ಎಷ್ಟು ಆಗುತ್ತಲ್ಲ ಅಷ್ಟು ತೆಳ್ಳಗಾಗಿನೇ ಲಟ್ಟಿಸ್ಬೇಕ್ರಿ. ಈ ಕಡೆ ಎಣ್ಣೆನೂ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಕಾಯ್ಸಕ್ಕೆ. ಹಾಗಾದ್ರೆ ಈ ರೀತಿ ಲಟ್ಟಿಸ್ಕೋಬೇಕು. ದೊಡ್ಡದಾಗಿ ಲಟ್ಟಿಸ್ಕೋಬೇಕ್ರಿ. ನಮ್ಮ ಕಡೆ ಎಷ್ಟು ದೊಡ್ಡದಾಗುತ್ತಲ್ಲ ಅಷ್ಟು ದೊಡ್ಡದಾಗಿ ಲಟ್ಟಿಸ್ಕೋಬೇಕು. ಒಂದು ಬಟ್ಲ ಅಥವಾ ಒಂದು ಏನರ ಬಟ್ಟೆ ಅಂತಾರೆ ಡಬ್ಬಿ ಮೇಲೆ ಮುಚ್ಚೋದು ಸಿಗ್ತೈತೆ ಅಲ್ರಿ ಸಣ್ಣದು, ಅದು ತೊಗೊಂಡ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊಂಡ್ಬಿಡ್ಬೇಕ್ರಿ. ನಾನಿಲ್ಲಿ ಒಂದು ಸಣ್ಣದು ಇದು ಬರ್ತೈತಲ್ರಿ ಅದರಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮುಂದೆ ಚೂಪಾಗಿರ್ಬೇಕ್ರಿ, ಅಂದರೆ ಈಜಿಯಾಗಿ ಕಟ್ ಆಗುತ್ತೆ. ಈಗ ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಂದ್ರಿ. ಭಾಳ ಮಸ್ತ್ ಆಗ್ತಾರೆ. ಒಂದೇ ಸಲಿಗೆ ಇಷ್ಟು ರೆಡಿ ಆಗ್ತಾವೆ. ಇದು ಫ್ರೈ ಮಾಡೋಕ್ಕಂದ್ರೆ ಭಾಳ ತನಕ ಟೈಮ್ ತೊಗೋತೈತ್ರಿ. ಪೂರಿ ಮಾಡೋಕ್ಕಷ್ಟು ಟೈಮ್ ತೊಗೊಳಂಗಿಲ್ಲ. ಫ್ರೈ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಯಾಕಂದ್ರೆ ಅದು ಕ್ರಿಸ್ಪಿ ಆಗೋ ಮಟ್ಟ ಫ್ರೈ ಮಾಡ್ಕೋಬೇಕಲ್ರಿ. ಸ್ವಲ್ಪ ಗ್ಯಾಸ್ ದೊಡ್ಡದು ಅಂದರೆ ಜೋರಾಗಿ ಸ್ವಲ್ಪ ಸಣ್ಣಗೆ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಈಗ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳಂದ್ರೆ ಎಷ್ಟು ಮಸ್ತಾಗಿ ಉಬ್ಬಾಕತ್ತಾವ ನೋಡ್ರಿ. ಭಾಳ ಈಜಿ ಮಾಡ್ಕೊಳ್ಳೋದು. ಒಂದು ಸಲ ಮಾಡಿ ಇಟ್ಕೊಂಡ್ಬಿಟ್ಟು ನಾವು ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡ್ಬಿಟ್ರೆ ರೀ ಒಂದು ವಾರ ತನಕನೂ ಯೂಸ್ ಮಾಡ್ಬೋದು. ನಮ್ಮ ಮನೆಯೊಳಗಂತೂ ಅಷ್ಟು ಉಳಿಯಂಗಿಲ್ಲ ರೀ. ನೀವು ಎಷ್ಟಾರ ಮಾಡಿರಿ ಒಂದು ದಿವ್ಸನ ಖಾಲಿ ಮಾಡಿಬಿಡ್ತಾರೆ. ಹೀಗಾಗಿ ಎಷ್ಟು ಬೇಕಲ್ಲ ಅಷ್ಟು ಮಾಡ್ಕೊತೀನಿ ನಾನೀಗ. ಹಾಗಾರಿ ಸ್ವಲ್ಪ ಕೆಂಪಗಾಗೋ ಮಟ್ಟ ಫ್ರೈ ಮಾಡ್ಕೋಬೇಕ್ರಿ. ಯಾಕಂದ್ರೆ ಕ್ರಿಸ್ಪಿ ಆಗಬೇಕಲ್ಲ ಅವು. ಈ ರೀತಿ ಮಸ್ತಾಗಿ ಫ್ರೈ ಮಾಡ್ಕೊಂಡು ತಗೊಂಡ್ಬಿಡೋದ್ರಿ. ಈಗ ಮಸ್ತಾಗಿ ಪಾನಿಪುರಿ ರೆಡಿ ಆಗ್ಯಾವ ನೋಡಿರಿ. ಎಲ್ಲನೂ ಅದೇ ರೀತಿ ಮಾಡ್ಕೊಳ್ಳೋಣ. ಹಾಕಿದ ತಕ್ಷಣ ಉಬ್ಬಿಡ್ತಾವ್ರಿ. ಒಂದೊಂದಾಗಿ ಹಾಕಬೇಕು, ಒಮ್ಮೆ ಒಟ್ಟಿಗೆ ಹಾಕಕ್ಕೆ ಹೋಗಬಾರ್ದು. ಒಂದೊಂದಾಗಿ ಹಾಕ್ತಾ ಹೋದಂಗೆ ಉಬ್ತಾವ್ರಿ.
ಅದು ಹಾಕಿದ ತಕ್ಷಣ ಅದು ಮ್ಯಾಲೆ ಬಂದ ತಕ್ಷಣ ಮತ್ತೊಂದು ಹಾಕಬೇಕು. ಇದೇ ರೀತಿ ಮಾಡ್ಕೊತ ಫ್ರೈ ಮಾಡ್ಕೋಬೇಕ್ರಿ. ಸೊ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದೆ, ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಹಾಕೊಂತ ಕುಂತ್ರೆ ಲೇಟ್ ಆಗುತ್ತಂತೇಳಿ ಒಮ್ಮೆ ಒಂದು 10-12 ಪಾನಿಪುರಿ ಹಾಕಿದ್ದೀನಿ ರೀ. ಯಾಕಂದ್ರೆ ಜಾಸ್ತಿ ಟೈಮ್ ಫ್ರೈ ಮಾಡೋಕ್ಕನ ನಿಂದಿರ್ಬೇಕಾಗುತ್ತೆ ರೀ. ಅದಕ್ಕಂತೇಳಿ ಸ್ವಲ್ಪ ದೊಡ್ಡ ಕಡಾಯಿ ಇಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಬಟ್ ಇಷ್ಟ ಇಟ್ಟಿದ್ದೀನಿ ರೀ ನಾನು. ಮತ್ತು ಜಾಸ್ತಿ ಎಣ್ಣೆ ಹಾಕಿಬಿಟ್ರೂ ವೇಸ್ಟ್ ಆಗುತ್ತಲ್ಲ ರೀ, ಅಂದ್ರೆ ಫ್ರೈ ಮಾಡ್ಕೊಳಕ್ಕೆ. ಅದಕ್ಕೆ ಮೀಡಿಯಮ್ ಹಾಕಿಬಿಟ್ಟು ಅಷ್ಟಿಷ್ಟ ಫ್ರೈ ಮಾಡ್ಕೊಳ್ಳೋದು. ಈಗ ಮಸ್ತಾಗಿ ಎಲ್ಲ ಫ್ರೈ ಮಾಡ್ಕೊಂಬಿಡಂದ್ರೆ ಇನ್ನೊಂದು ಸ್ವಲ್ಪ ಲಾಸ್ಟ್ನು ಓದೈತೆ ಅದಷ್ಟು. ಅದೊಂದು ಹುಳಿ ಮಾಡ್ಕೊಂಬಿಟ್ರೆ ಪಾನಿಪುರಿ ಮಾಡೋದು ಮುಗೀತೈತ್ರಿ. ಈ ಸಲ ಎಲ್ಲನೂ ಹಿಟ್ಟು ಕೂಡಿಸ್ಬಿಟ್ಟು ಸ್ವಲ್ಪ ದೊಡ್ಡದಾಗಿನೇ ಚಪಾತಿ ಲಟ್ಟಿಸ್ಕೊಳ್ಳೋಣಂತೆ ಸ್ವಲ್ಪ ಜಾಸ್ತಿನೇ ಹಿಟ್ಟು ಇತ್ತಲ್ರಿ, ಅದನ್ನ ಎಲ್ಲ ಇದೇ ರೀತಿ ಮಾಡಿಕೊಂಡೆ ಇಟ್ಕೊಳ್ಳೋಣ. ಈಗ ಪಾನಿಪುರಿಗೆ ರೆಡಿ ಮಾಡ್ಕೊಳತ್ತೀವಿ ರೀ. ಅಂದ್ರೆ ಪುರಿ ಇಟ್ಟಿವಲ್ಲ, ಪಲ್ಯ ಬಟಾಟೆ ಸುಲ್ದಕ್ಕೆಲ್ಲ ಹಾಕಿಟ್ಟಿದ್ದೀನಿ. ನಮ್ಮ ತನು ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಕಟ್ ಮಾಡಾಕತ್ತಾಳು. ಇನ್ನು ಅದು ಪಾನಿ ಒಂದು ಮಾಡ್ಕೋಬೇಕ್ರಿ. ಸ್ವೀಟ್ ಚಟ್ನಿ ಮತ್ತು ಅದು ಪುದೀನ ಚಟ್ನಿ ಮಾಡಿಟ್ಟಿನಂದ್ರೆ ಅವನ್ನೆರಡು ಮಿಕ್ಸ್ ಮಾಡೋದು. ಎಷ್ಟು ಬೇಕಷ್ಟು ನೀರು ಹಾಕೋದು, ಇನ್ನೊಂದು ಸ್ವಲ್ಪ ಉಪ್ಪು, ಧನಿಯಾ ಪುಡಿ, ಜೀರಿಗೆ ಪುಡಿ, ಸ್ವಲ್ಪ ಚಾಟ್ ಮಸಾಲೆ ಹಾಕಿಬಿಟ್ರೆ ಅದನ್ನೂ ರೆಡಿ ಆಗುತ್ತೆ. ಈಗ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಅದನ್ನ ಮಾಡ್ತೀನಿ. ಇಲ್ಲೇನೈತಲ್ಲ ಅದೆಲ್ಲ ಅದನ್ನ ಹಾಕ್ತೀನಿ. ಇದ್ರೊಳಗೆ ಕುದಿಸಿದ್ಯಲ್ಲ, ಹಂಗೆ ಬೊಗಣಿ ಇಟ್ಟಿದ್ದೀನಿ ನಾನು. ಇದು ತೊಳ್ಯಾಕೆ ಹಾಕ್ಬೇಕಂತೇಳಿ ಇದಕ್ಕೆ ಹಾಕಿಬಿಟ್ರೆ ಆಯ್ತಂತೇಳಿ ಇದ್ರೊಳಗೆ ತೆಗೆದಿದ್ದೆ ರೀ. ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಸೌಕಾಶ ಇದು ತೊಮ್ಮ ಗ್ರೀನ್ ಚಟ್ನಿ ಅಷ್ಟು. ನಮ್ಗೆ ಖಾರ ಹುಳಿ ಎಷ್ಟು ಬೇಕಲ್ಲ ನೋಡ್ಕೊಂಡ್ಬಿಟ್ಟು ತಗೊಳೋದ್ರಿ. ಈ ಬೊಗಣಿ ಒಳಗೆ ಕುದಿಸಿದ್ದೆ ನಾನು, ಇದ್ರೊಳಗೆ ಸಣ್ಣದೊಳಗೆ ತೆಗೆದಿಟ್ಟಿದ್ದೆ. ಇದು ಯಾಕೆ ಸುಮ್ಮನೆ ತೊಳ್ಯಾಕೆ ಇಡೋದು ಅಂಥೇಳಿ ಇದ್ರಾಗನ ಪಾನಿ ಮಾಡ್ಕೊಂಡ್ರೆ ಆಯ್ತಂತೇಳಿ ಇದು ಗ್ರೀನ್ ಚಟ್ನಿ ಒಂದಿಷ್ಟು ಹಾಕೋದು. 1-2 ಚಮಚದಷ್ಟು ಎಷ್ಟು ಬೇಕಷ್ಟು ಹಾಕೊಳ್ಳೋದ್ರಿ. ನಮ್ಮ ಖಾರ ಎಷ್ಟು ಬೇಕಲ್ಲ ನೋಡ್ಕೊಂಬಿಟ್ಟು ಹಾಕೋದು. ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಇದ್ದಿಲ್ಲ, ನಾರ್ಮಲ್ ಸಾಲ್ಟು ಹಾಕ್ಬೋದು. ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕಿಬಿಟ್ರೆ ಟೇಸ್ಟ್ ಆಗುತ್ತೆ ರೀ. ಸಾಲ್ಟ್ ಮತ್ತು ಗರಂ ಮಸಾಲ ಜೀರಿಗೆ ಪುಡಿ ರೀ, ಧನಿಯಾ ಪುಡಿ ಮತ್ತು ಸ್ವಲ್ಪ ಚಾಟ್ ಮಸಾಲೆ. ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕ್ಕೊಂಬಿಡೋದ್ರಿ. ನಮ್ಗೆ ಬೇಕಾದರೆ ಸಪ್ರೇಟಾಗಿ ಮಾಡ್ಕೋಬೋದು. ಸ್ವೀಟ್ ಚಟ್ನಿ ಬೇರೆ ಮತ್ತು ಇದೇಂತಾರೆ ಸ್ವೀಟ್ ಪಾನಿ ಬೇರೆ, ಇದು ಖಾರ ಪಾನಿ ಬೇರೆ, ಎರಡು ಮಿಕ್ಸ್ ಮಾಡಿಬಿಟ್ಟೆ ಒಂದೇ ಮಾಡ್ತಿದ್ರಿ. ಎಲ್ಲ ಹಾಕ್ಬಿಟ್ಟು ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕ್ಕೊಂಬಿಟ್ರೆ ಪಾನಿ ರೆಡಿ ಆಗುತ್ತೆ ನೋಡಿರಿ. ಬೇಕಂದ್ರೆ ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಹಾಕೋಬೋದು, ಇಲ್ಲಾಂದ್ರೆ ಖಾರ ಬುಂದಿ ಹಾಕೋಬೋದು. ನಾನೇನು ಹಾಕಂಗಿಲ್ಲ ರೀ. ಪುರಿ ಮಾಡಿ ಉಳಿದಿರ್ತೈತಲ್ರಿ, ಅದು ಲಾಸ್ಟಿಗೆ ಅದನ್ನ ಈ ಪಲ್ಯಕ್ಕೆ ಮಿಕ್ಸ್ ಮಾಡೋಣ ಅಂಥೇಳಿ ಅದನ್ನ ಏನು ಮಾಡೋಕ್ಕೆ ಹೋಗಲಿಲ್ಲ ನಾನು. ಈ ರೀತಿ ಫ್ರೈ ಮಾಡ್ಕೊಂಬಿಟ್ಟೆ ಮಿಕ್ಸ್ ಮಾಡೋಕೆ ಬರ್ತೈತೆ ಅಂತೇಳಿ ಫ್ರೈ ಮಾಡಿಟ್ಟಿದ್ರಿ. ಈಗ ಒಂದು ತನು ಮಿಕ್ಸ್ ಮಾಡತ್ತಾಳು. ಇನ್ನು ತನು ನಾನು ತಿಂತೀವಿ. ಮನು ಇದ್ರೆ ಕರಾಟೆ ಇದಕ್ಕೆ ಹೋಗ್ಯಾನಲ್ರಿ, ಸ್ಕೂಲೆಲ್ಲ ಏನಂತಾರೆ ಇದು ಫಂಕ್ಷನ್ ಇತ್ತಲ್ಲಿ, ಕಲಾಮಂದಿರ ರಂಗಮಂದಿರ, ಅಲ್ಲಿ ಕರಾಟೆದು ಇದು ಐತೆ ಅಂತ್ರಿ, ಡೆಮೋ ಐತೆ ಅಂತ ಅಲ್ಲಿ ಹೋಗ್ಯಾನು. ಬರೋದು ಲೇಟ್ ಆಗುತ್ತವ, 9-10 ಗಂಟೆ ಆಕೈತಂತ. ಅಷ್ಟು ತನಕ ಸ್ಕೂಲ್ ಒಳಗೆ ಗ್ಯಾದ್ರಿಂಗ್ ಇರ್ತೈತಲ್ರಿ, ಅಲ್ಲಿ ಇಟ್ಟಾರಂತವ್ರು. ಹಾಗಾರಿ ನಮ್ಮ ತನು ಪಾನಿಪುರಿ ತಿನ್ನಕ್ಕೆ ಕಾಯ್ಕೊಂತ ಕುಂತಾಳು. ಯಾವಾಗ ನಮ್ಮ ಮಮ್ಮಿ ಸ್ಟಾರ್ಟ್ ಅಂತವನ್ನ ಯಾವಾಗ ಸ್ಟಾರ್ಟ್ ಮಾಡಲಿ ಅಂತ. ಆಲ್ರೆಡಿ ಸ್ಟಾರ್ಟ್ ಆಗೈತಿ. ಈಗ ಇನ್ನು ಸ್ಟಾರ್ಟ್ ಮಾಡಂದ್ರಿ. ನಮ್ಮ ತನು ಸ್ಟಾರ್ಟ್ ಮಾಡ್ತಾಳೆ. ತೋರಿಸಮ್ಮ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ. ಹಿಡಿ ಕಾಲ ಮೇಲೆ ಹಿಡಿತಿಲ್ಲ ನೀ. ಆಮೇಲೆ ಪಲ್ಯ ಐತಲ್ಲ ಇದನ್ನು ಹಿಂಗೆ ಹಾಕ್ಕೋಬೇಕು. ಇದನ್ನು ಹಿಂಗೆ ಹಾಕ್ಕೋಬೇಕು, ಹಿಂಗೆ ತಿನ್ನಬೇಕು. ಚಲೋ ಇದೆ. ನೀವು ಮಾಡ್ತಿದ್ರಿ ನಮ್ಮ ತನೋ ತಿಂತಾಳೆ. ಈಗ ಇನ್ನು ಬರ್ರಿ ಮಸ್ತಾಗೆ ಪಾನಿಪುರಿ ತಿನ್ನೋಣಂತ. ನಂಗಂತೂ ಒಂದು ಸ್ವಲ್ಪ ತಿಂತೀನಿ ನಾನು. ತನು ಮನಸ್ಸಲ್ಲಿಂದ ಮಾಡಿದ್ದಾರೆ. ತನಗೆ ಬಾಯಿ ಬಂದೈತೆ ಅಂತ, ಹೀಟ್ ಆಗೈತಿ ಜಾಸ್ತಿ. ತನಗೆ ಸ್ವಲ್ಪ ಸ್ವೀಟ್ ಬೇಕಂಥೇಳಿ ಅದು ಮುಂಚೆದಿಂದ ಸ್ವೀಟ್ ಚಟ್ನಿ ಮಾಡಿಟ್ಟಿದ್ದೆ ಅಲ್ರಿ, ಅದ್ರೊಳಗೆ
ಒಂದು ಸ್ವಲ್ಪ ಸಕ್ಕರೆ ಹಾಕೊಂಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಾವ, ಯಾಕಂದ್ರೆ ಖಾರ ಹತ್ತಬಾರ್ದತ್ತ. ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಂದ್ರೆ ಇವತ್ತಿನ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ಮತ್ತೆ ಸಿಗ್ತೀವಿ ರೀ, ಹೋಗಿ ಬರ್ತೀವಿ ರೀ. ನಮಸ್ಕಾರ ರೀ ಎಲ್ಲರಿಗೂ.